ಆರ್ ಸಿ ಬಿ 13ನೇ ಮ್ಯಾಚ್ ಆಡಾಕತೈತಿ. ಅದು ಎಲ್ಲೈತಿ ಬೆಂಗಳೂರದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಗ ಐತಿ. ಇವತ್ತಿನಂತೂ ಮ್ಯಾಚ್ ನಾ ಮತ್ತೆ ಹೇಳ್ದಂಗೆ ನಾರ್ಮಲ್ ಹೇಳ್ದಂಗೆ ನಾ ಏನು ಹೇಳ್ತೀನಿ ಅದೇ ಹೇಳ್ತೀನಿ. ಇವತ್ತು ಮ್ಯಾಚ್ ಗೆಲ್ಲೋದು ಆರ್ ಸಿ ಬಿನ, ಅದ್ರಾಗ ಎರಡು ಮಾತಿಲ್ಲ. ಏನು ಸ್ಟ್ರಾಂಗ್ ಟೀಮ್ ಅನ್ನಕತ್ತ, ನಮ್ದೇ ಸ್ಟ್ರಾಂಗ್ ಟೀಮ್ ಏನು ಅಲ್ಲಂತ ಹೇಳಕತ್ತಲ್ಲ. ನಮ್ಮದು ಹೊಡಿಬಡಿ ಕಡಿಗಲ್ಲ. ಯಾಕಂದ್ರೆ ಇವತ್ತು ಫಾರ್ಮಲ್ಲಿ ಯಾವ ಟೀಮ್ ಇದೆಯಪ್ಪ ಅಂತ ಕಂಪೇರ್ ಮಾಡಿದೆಯಪ್ಪ ಅಂದ್ರೆ ಆರ್ ಸಿ ಬಿನೇ ಐತಿ. ಯಾಕಪ್ಪ ಅಂದ್ರೆ ಆಡಿರೋ ಲಾಸ್ಟ್ 4 ಮ್ಯಾಚ್ ಏನು ಆಡಿದಾರೆ ಬಾಯಿ ಏನಿಲ್ಲಂಗಿಲ್ಲ. ಯಾಕಂದ್ರೆ ಹಂಗೆ ಆಡಿದಾರೆ ಮ್ಯಾಚ್, ಮಸ್ತ್ ಆಡ್ಯಾರ. ಬಾಲಿಂಗ್ ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ 3 ಕಡೆ ಇಂಪ್ರೂವ್ ಕಾಣಕತ್ತೈತೆ ಆರ್ ಸಿ ಬಿ ಕಡೆ. ಇನ್ನು ಡೆಲ್ಲಿ ಕಡೆ ನೋಡೋಕಪ್ಪ ಅಂದ್ರೆ ಅವ್ರದ್ದು ಅಪ್ ಆ್ಯಂಡ್ ಡೌನ್ ಜಾಸ್ತಿ ಇದೆ ಅವ್ರದ್ದು. ಯಾಕೆ ಒಂದು ಮ್ಯಾಚ್ ಆಡೋದು ಒಂದು ಮ್ಯಾಚ್ ಸೋಳಾಕತ್ತಾರ, ಈ ಥರ ಇದೆ. ಲಾಸ್ಟ್ ಮ್ಯಾಚಸ್ ಇಬ್ಬರದು ಕಂಪೇರ್ ಮಾಡಿದೆವಪ್ಪ ಅಂದ್ರೆ ಆರ್ ಸಿ ಬಿ ಇದರ ಫೇವ್ರೇಟ್ ಅಂತ ಹೇಳ್ಬೋದು ನಾವು. ಇನ್ನೊಂದು ಏನಪ್ಪ ಅಂತ ಹೇಳಕತ್ತಾರ, ಡೆಲ್ಲಿ ಕ್ಯಾಪಿಟಲ್ಸ್ದಾಗ ಜಾಕ್ ಫ್ರೆಸರ್ಬರ್ಗು, ಕ್ರಿಸ್ಟಿಯನ್ ಸ್ಟಬ್ಸು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ರೋಡಲ್ಲಿ ಬರೋ ಅಭಿಷೇಕ್ ಪೋರೆಲು ಒಳ್ಳೆ ಫಾರ್ಮ್ನಾಗಿದೆ ಅಂತ ಹೇಳಕತ್ತಾರ. ಒಪ್ಕೋತೀನಿ, ಒಳ್ಳೆ ಫಾರ್ಮ್ನಾಗ ಇರತ್ತೆ. ಅವ್ರು 3 ಜನ ಬಿಟ್ಟು ಉಳಿದೋ ಯಾವ ಟೀಮು ಅಂತ ಇಂಪ್ರೂವ್ಮೆಂಟ್ ಕಾಣಕತ್ತಿಲ್ಲ ಅದರಲ್ಲಿ. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟ್ ಹೋದಪ್ಪ ಅಂದ್ರೆ ಕುಲ್ದೀಪ್ ಯಾವುದೋ ಒಬ್ಬರು ಬೆಟ್ರ್ ಅನ್ಸಕತ್ತಾರ, ಬಿಟ್ಟು ಉಳಿದ್ರೆಲ್ಲ ಅಷ್ಟು ಕಷ್ಟ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ನಾಗ ರಿಷಬ್ ಪಂತ್ ಆಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಲಾಸ್ಟ್ ಮ್ಯಾಚ್ ಏನು ಅವ್ರದ್ದು ರಾಜಸ್ಥಾನ ಮ್ಯಾಚ್ ನಡೆದಿತ್ತು, ಅದರಲ್ಲಿ ಸ್ಲೋ ಬಾಲಿಂಗು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಸ್ಲೋ ಬಾಲಿಂಗ್ ಆಡಿಸಿದ್ದಕ್ಕೆ ಅವರಿಗೆ 30 lakhs ಫೈನು ಮತ್ತು ಒಂದು ಮ್ಯಾಚ್ ನಿಷೇಧ ಮಾಡಿದ್ದಾರೆ ಅಂತ. ಅದು ಆರ್ ಸಿ ಬಿ ಮ್ಯಾಗ ಅವ್ರು ನಿಷೇಧ ಮಾಡಿದ್ದಾರೆ. ಯಾಕಂದ್ರೆ ಅವ್ರೆಂಥ ಪ್ಲೇಯರ್ ಅಂತ ಎಲ್ರಿಗೂ ಗೊತ್ತಿರೋದೆ. ರಿಷಬ್ ಪಂತ್ ಆಡಿದ್ರಪ್ಪ ಅಂದ್ರೆ ಒನ್ ಆ್ಯಂಡ್ ಮ್ಯಾಚ್ ಮುಗಿಸ್ಬಿಡ್ತಾರೆ ಅವರು. ಸೊ ಅವ್ರು ಇವತ್ತು ಇರಲಾರ್ದು ಇನ್ನೊಂದು ಬೆನಿಫಿಟ್ ನಮಗೆ. ಇನ್ನು ನಮ್ಮ ಕಡೆ ಹೇಳ್ಬೇಕಪ್ಪ ಅಂದರೆ ನಮ್ಮ ಗಡಿಗಳು ಯಾವಾಗೂ ತಲೆ ಕೆಡಿಸ್ಕೋದಿಲ್ಲ. ಯಾಕಪ್ಪ ಅಂದರೆ ಎಲ್ಲರೂ ಫಾರ್ಮ್ನಾಗ ಅದಾರೆ ಈ ಸಲ. ಡೂಪ್ಲೆಸಿಸ್ಸು ಏನು ಲಾಸ್ಟ್ ಮ್ಯಾಚಿನ ಆಡಲಿಲ್ಲ, ಒಪ್ಕೋತೀನಿ, ಬಟ್ ಅವರು ಒಳ್ಳೆ ಫಾರ್ಮ್ನಾಗ ಇದ್ದಾರೆ. ವಿರಾಟ್ ಕೊಹ್ಲಿ, ಇನ್ನು ರಜತ್ ಪಟ್ಟಿದಾರ್, ಸ್ಪಿನ್ನರ್ಸ್ಗಂತೂ ನಾಯಿ ಹೊಡೆದಂಗೆ ಹೊಡಿತಾರೆ ನಾವು ಸ್ಪಿನ್ನರ್ಸ್ಗೆ. ಪರ್ಫೆಕ್ಟ್ ಶಾಟು, ಎಲ್ಲಿ ಮಿಸ್ ಆಗಲ್ಲ. ಇನ್ನು ಗ್ರೀನು ಲಾಸ್ಟ್ ಮ್ಯಾಚ್ ಚಲೋ ಆಡಿದರು. ಇನ್ನೇನು ಬೇಕು, ಇನ್ನು ಫಿನಿಷರಲ್ಲಿ ಡಿ ಕೆ ರೋಲು ಎಲ್ಲ ಅಲ್ಟಿಮೇಟ್ ಆಗಿದೆ. ಇದು ಬ್ಯಾಟಿಂಗ್ ಲೈನಪ್ ಆಯ್ತಪ್ಪ. ಇನ್ನು ಬಾಲಿಂಗಲ್ಲಿ ಮೊಹಮ್ಮದ್ ಸಿರಾಜು ಲಾಸ್ಟ್ ಮ್ಯಾಚ್ 3 ವಿಕೆಟ್ ತೊಗೊಂಡ್ರು. ಕರಣ್ ಶರ್ಮಾ ಮತ್ತು ಕ್ಯಾಮ್ರನ್ ಗ್ರೀನು ಬಾಲಿಂಗು ಹಾಕ್ತಾರೆ. ಲಾಸ್ಟ್ ಮ್ಯಾಚನ್ನು ಹೊಡೆಸ್ಕೊಂಡ್ರು. ಅವರು ಒಳ್ಳೆ ಸ್ಲೋ ಬಾಲಿಂಗ್ ಚೆನ್ನಾಗಿ ಹಾಕ್ತಾರೆ. ಅವ್ರನ್ನ ಬಿಟ್ಟರೆ ದಯಾಲ್ ಒಳ್ಳೆ ಬಾಲಿಂಗ್ ಲೈನಪ್ ಇದೆ. ಮತ್ತು ಸ್ವಪ್ನಿಲ್ ಸಿಂಗ್ ನಮಗೆ ವಿಕೆಟ್ ಯಾವಾಗ ಬೇಕಾದ್ರೆ ಆಲ್ಮೋಸ್ಟ್ ಫಸ್ಟ್ ಓವರಾಗ ವಿಕೆಟ್ ಅವ್ರು ತಗೊಡ್ತಾರೆ. ಇವತ್ತು ಹೇಳೋರು ಹೇಳಾಕತ್ತಾರೆ ಡಿ ಸಿದ ಹಂಗೈತಿ ಹಿಂಗೈತಿ ಅಪ್ಪ ಹೇಳತ್ತಾರೆ. ಯಾರು ಅದರಿಂದ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಯಾರು. ಯಾಕಂದ್ರೆ ಗೆಲ್ಲೋದು ಮಾತ್ರ ಆರ್ ಸಿ ಬಿನ. ಅವ್ರು ಎಷ್ಟಾದರೂ ಸ್ಟ್ರಾಂಗ್ ಆಗಲಿ, ಅವರು ಎಷ್ಟಾದರೂ ಒಳ್ಳೆ ಬಾಲಿಂಗ್ ಲೈನಪ್ ಇರಲಿ. ಯಾಕಂದ್ರೆ ಆಲ್ರೆಡಿ ಗಿಯರ್ ಶಿಫ್ಟ್ ಆಗ್ಬಿಟ್ಟದ ಆರ್ ಸಿ ಬಿ ಅವ್ರದ್ದು. ಅವು ಏನು ನಾವು ಫಸ್ಟಿಗೆ 6 ಮ್ಯಾಚಲ್ಲಿ ಸೋತ್ವಿ, ಆಮೇಲೆ 4 ಮ್ಯಾಚ್ ಗೆದ್ದೀವಿ. ಇನ್ನೂ 2 ಮ್ಯಾಚ್ ಅದಾವೆ, 2 ಮ್ಯಾಚ್ ಗೆದ್ದು ಆಮೇಲೆ ಮ್ಯಾಗಿನ 3 ಮ್ಯಾಚ್ ಅದಾವೆ ರೀ. ಅವು 3 ಮ್ಯಾಚ್ ಗೆಲ್ತೀವಿ ನಾವು. ಫಸ್ಟ್ ಇವೆರಡು ಮ್ಯಾಚ್ ಗೆದ್ದು ಪ್ಲೇ ಆಫ್ಸ್ ಎಂಟ್ರಿ ಆಗೋಣ. ಅದಾದಮೇಲೆ ಅಲ್ಲಿ ಫಸ್ಟ್ ಮ್ಯಾಚ್ ಹೊಡೋದು, ಸೆಕೆಂಡ್ ಮ್ಯಾಚ್ ಹೊಡೋದು, 3ನೇ ಮ್ಯಾಚ್ ಹೊಡೋದು, ಕತ್ತ ಮಣಿ ತರೋದು ಅಷ್ಟೇ. ಇದು ನಮ್ಮದು ಟಾರ್ಗೆಟು ಆರ್ ಸಿ ಬಿ ಅವ್ರದ್ದು. ಇವತ್ತು ಟಾಸ್ ಗೆದ್ರಪ್ಪ ಅಂದರೆ ನಾನು ಮೊದಲೇ ಹೇಳ್ತೀನಿ, ಟಾಸ್ ಗೆಲ್ಲಿ ಬಿಡಲಿ, ಗೆಲ್ಲೋದು ಮಾತ್ರ ಆರ್ ಸಿ ಬಿನ. ಅಂದರೆ ಹೇಳ್ಬೇಕಂತ ಹೇಳಕತ್ತೀನಿ, ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಬೇಕು. ಒಂದು 230 240 ಸೆಟ್ ಮಾಡೋದಪ್ಪ, ಆರಾಮ್ಸೆ ಗೆಲ್ತಾರೆ. ಯಾಕಂದ್ರೆ ಅಲ್ಲಿ ಈಗ ಏನು ಜಾಕ್ ಫ್ರೆಸರ್ಬರ್ಗು ಇದ್ದಾರೆ, ಅವರು ಸ್ಪೀಡ್ ಆಡ್ತಾರೆ. ಯಾಕೆ ನೋಡ್ತೀವಿ ನಾವು ಎಲ್ಲ ಮ್ಯಾಚ್ ನೋಡ್ತಿದ್ದೆ, ಅವ್ರು ಹೊಡೆಯೋ ಶಾಟ್ ಕರೆಕ್ಟು. ಫಸ್ಟ್ ಅವ್ರನ್ನ ವಿಕೆಟ್ ತಗೊಂಡ್ಬಿಟ್ರೆ ನಮ್ದು ಅವ್ರು ಸ್ವಲ್ಪ ರನ್ ರೇಟ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವ್ರದ್ದು ಅಷ್ಟು ಇದು ಇಲ್ಲ. ಇವತ್ತು ಅವ್ರ ಕಡೆ ಅಕ್ಷರ್ ಪಟೇಲ್ ಲೀಡ್ ಮಾಡ್ತಾ ಇದ್ದಾರೆ ರಿಷಬ್ ಪಂತ್ ಇರಲಾರ್ದಕ್ಕೆ. ಅವ್ರದ್ದು ಚೆನ್ನಾಗಿದೆ, ಸ್ಪಿನ್ನಿಂಗ್ ಅಟ್ಯಾಕು ಚೆನ್ನಾಗಿದೆ, ಬೌಲಿಂಗ್ ಅಟ್ಯಾಕು ಚೆನ್ನಾಗಿದೆ. ಅಲ್ಲೇನು ಹಾಗೇನಿಲ್ಲ ಅಂತ ಇದ್ದಲ್ಲ. ಆದರೂ ನಾವು ಹೇಳೋದು ಆರ್ ಸಿ ಬಿನೇ ಫೇವ್ರೇಟು. ಯಾಕಂದ್ರೆ ಮ್ಯಾಚ್ ಇರೋದು ಬೆಂಗಳೂರು ಸ್ಟೇಡಿಯಮ್ದಾಗ ಐತಿ. ಯಾರು ಎಟ್ಟು ಹೊಯ್ಕೊಳಕ ಸೋಲ್ತಾರೆ. ಪ್ರತಿ ಮ್ಯಾಚ್ ಹಿಂಗೆ ಅನ್ನಕತ್ತಾರ, ಪ್ರತಿ ಮ್ಯಾಚ್ ಗೆಲ್ಕೊ ಹೊಂಟಿವಿ. ಅದು ಅವ್ರು ಹಂಗೆ ಅನ್ಕೋತ ಹೋಗಲಿ, ನಾವು ಹಿಂಗೆ ಅನ್ಕೋತ ಹೋಗೋಣ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಕಡೆ ಬಂತಪ್ಪ ಅಂದರೆ, ಯಾಕಂದ್ರೆ ನಮ್ಮ ಆರ್ ಸಿ ಬಿ ಅವ್ರು ಹೆಂಗಪ್ಪ ಅಂದರೆ ಹೇಳಕ್ಕೆ ಬರೋಲ್ಲ ಯಾವತ್ತು ಹೆಂಗೆ ಆಡ್ತಾರಂತ. ಈಗ ಒಂದು ಒಳ್ಳೆ ಫಾರ್ಮ್ನಾಗ ಅದಾರ, ನಾವೇನು ಹೇಳೋದು ಬೇಡ. ಯಾಕೆ ನಾವು ಹೇಳಿದಪ್ಪ ಒಂದು ಬೇರೆ ಆಗ್ಬಿಡುತ್ತೆ. ಈಗ ಹೆಂಗೆ ಆಡಕತ್ತಾರ ಹಿಂಗೆ ಆಡ್ಕೊಂಡು ಹೋಗಲಿ. ಇದೊಂದು ಮ್ಯಾಚ್ ಗೆದ್ದು ಲಾಸ್ಟ್ ಮ್ಯಾಚ್ ಏನೈತೆ ನಮ್ದು ಒಬ್ಬರ ಮ್ಯಾಗ, ಅದು ಮ್ಯಾಚು ನಾವು ಬಿಡಂಗಿಲ್ಲ. ಅದು ಮೊದಲು ಗೆದ್ದೇ ಗೆಲ್ತೀವಿ ನಾವು. ಇವತ್ತು ಒಂದು ಗೆದ್ದು ಒಂದು ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡಿ. ಇನ್ನೊಂದು ಪ್ಲಸ್ ಪಾಯಿಂಟ್, ಇವತ್ತು ಲಾಸ್ಟ್ ಮ್ಯಾಚ್ ನಮ್ದು ಏನೈತಿ ಅವ್ರದ್ದು ಕೂಡ ಇವತ್ತು ಮಧ್ಯಾಹ್ನ ಮ್ಯಾಚ್ ನಡೆದೈತಿ. ಅದು ನಮ್ಗೆ ಒಂಥರ ಇವತ್ತು ಮ್ಯಾಚ್ ಒಳ್ಳೆ
ಡಬಲ್ ಧಮಾಕತ್ತಾರ. ಅಲ್ಲಿ ರಾಜಸ್ಥಾನ ಮತ್ತು ಸಿ ಎಸ್ ಕೆ ಮ್ಯಾಚ್ ಏನು 3:30 ಐತಿ, ಅದು ಸಿ ಎಸ್ ಕೆ ಹೋಮ್ ಗ್ರೌಂಡ್ನಾಗ ಐತಿ. ಇವತ್ತು ನಮ್ಮದು ಡಿ ಸಿ ಏನೈತಿ, ನಮ್ಮ ಹೋಮ್ ಗ್ರೌಂಡ್ನಾಗ ಐತಿ. ಇವತ್ತು ರಾಜಸ್ಥಾನ ಗೆದ್ದು ನಮಗೊಂದು ಒಳ್ಳೆ ಹೆಲ್ಪ್ ಮಾಡಿದಾರಪ್ಪ ಅಂದ್ರೆ ನಾವು ಗೆದ್ದು ಸೇಮ್ ಪಾಯಿಂಟ್ಸ್ ಬಂದ್ಬಿಡ್ತೀವಿ. ಲಾಸ್ಟ್ ಮ್ಯಾಚ್ ಏನೈತಿ ಇಬ್ರಿಗೂ ಡೂ ಆರ್ ಡೈ ಆಗುತ್ತೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆಗೆ. ಅಲ್ಲಿ ಗೆದ್ದು ಸಿ ಎಸ್ ಕೆನ ಹೊರಗೆ ಹಾಕಿ ನಾವು ಪ್ಲೇ ಆಫ್ಸ್ ಎಂಟ್ರಿ ಕೊಟ್ಬಿಡೋಣ್ರಿ. ಇದು ಇವತ್ತಿನ ಮ್ಯಾಚಿಂದ ಇಷ್ಟ ಐತಿ. ಮತ್ತೆ ಮ್ಯಾಚ್ ಮುಗಿದ್ನ ಮತ್ತೆ ಸಿಗೋಣಂತ. ನಮಸ್ಕಾರ.